ನಮಸ್ಕಾರ ಸ್ನೇಹಿತರೆ. ನಮ್ಮ ಬದುಕಿನ ಹಾದಿಯಲ್ಲಿ ನಾವು ಬಹಳಷ್ಟು ಸೋಲುಗಳನ್ನು ಅನುಭವಿಸ್ತೀವಿ. ನಾವೆಲ್ಲ ಬಹಳಷ್ಟು ಜನ ಈ ಸೋಲನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಸಹಸ್ರಾರು ಜನರ ಸೋಲು ಗೆಲುವಿನ ಬಗ್ಗೆ ಅಧ್ಯಯನ ಮಾಡಿದರೆ ನಮಗೆ ಕೆಲವು ವೈಫಲ್ಯಗಳಿಗೆ ಕಾರಣಗಳೇನು, ವೈಫಲ್ಯಗಳ ಮುಖ್ಯ ಸೂತ್ರಗಳೇನು, ನಾವು ಅವುಗಳನ್ನು ಮೆಟ್ಟಿ ನಿಂತರೆ ಹೇಗೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಬದುಕಿನ ದೊಡ್ಡ ದುರಂತ ಅಂದರೆ ಯಶಸ್ಸಿನ ಸಾಧನೆಗೆ ಜನ ಶ್ರದ್ಧೆಯಿಂದ ದುಡಿದರೂ ಸೋಲನ್ನು ಅನುಭವಿಸ್ತಾರೆ. ಇದನ್ನ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಯಶಸ್ಸಿಗೋಸ್ಕರ ಜನ ದುಡಿತಾರೆ, ಆದರೆ ಶ್ರದ್ಧೆಯಿಂದ ದುಡಿತಾರೆ, ಆದರೂ ಸೋಲನ್ನು ಅನುಭವಿಸ್ತಾರೆ. ಬಹುತೇಕ ಪುರುಷ ಮಹಿಳೆಯರು ಸೋಲನ್ನೇ ಕಾಣುತ್ತಿದ್ದಾರೆ. ಇದಕ್ಕೆ ಕಾರಣ ಏನು? ವೈಫಲ್ಯಗಳಿಗೆ ಕಾರಣಗಳನ್ನು ನಾವು ಹುಡುಕ್ತಾ ಹೋದಾಗ ಕೆಲವು ಸರಿ ನಮಗೆ ಕೆಲವು ಅಧ್ಯಯನ ಮಾಡಿದ್ರೆ ಅನುಕೂಲಕರವಲ್ಲದ ಅನುವಂಶೀಯ ಹಿನ್ನೆಲೆ ಅಂತ ಕರಿತೀವಿ. ಕೆಲವು ಸರಿ ನಾವು ಹುಟ್ಟುವಾಗಲೇ ನಮಗೆ ಅನುವಂಶೀಯವಾಗಿ ಅಡೆತಡೆಗಳು ಅಥವಾ ದುರ್ಬಲತೆಗಳು ನಮಗಿರ್ತದೆ. ಅದಕ್ಕೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಒಂದು ಮಾಸ್ಟರ್ ಮೈಂಡ್ ನೆರವನ್ನ ಅಥವಾ ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ಯಾರು ಇಂಟೆಲಿಜೆನ್ಸ್ ಇರ್ತಾರೆ ಅವರ ಸಹಾಯವನ್ನು ಪಡೆದು ನಾವು ಮೇಲ್ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಬದುಕಿನಲ್ಲಿ ದೃಢವಾದ ಗುರಿ ಇಲ್ಲದೆ ಇರತಕ್ಕಂಥದ್ದು. ಅಂದ್ರೆ ನಾವು ನಮ್ಮ ಗುರಿಗಳನ್ನು ಇಟ್ಕೊಳ್ತೀವಿ, ಬಟ್ ದೃಢವಾದ ಗುರಿ ಇಟ್ಕೊಳ್ಳಿರ್ತಕ್ಕಂಥದ್ದು, ಆತ್ಮವಿಶ್ವಾಸ, ಛಲ ಅಥವಾ ಮುನ್ನೋಟ, ಆಶಯಗಳನ್ನು ತುಂಬಿರ್ತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಹಾಗೆ ಮಹತ್ವಾಕಾಂಕ್ಷೆಯ ಕೊರೆಗೆ ನಾನೇನಾದರೂ ಸಾಧಿಸಬೇಕು ಅಥವಾ ನಾನೇನಾದರೂ ಜೀವನದಲ್ಲಿ ಸಾಧನೆಗಳನ್ನು ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಕೊರತೆ ಇರ್ತದೆ. ಹಾಗೇನೆ ಕೆಲವು ಸರಿ ಏನಾಗ್ತದೆ, ಶಿಕ್ಷಣದ ಕೊರತೆ ಇರ್ತದೆ. ಅಂದ್ರೆ ಕೆಲವು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಣದ ಬಗ್ಗೆ ಅಷ್ಟೊಂದು ಗಮನ ಕೊಡೋದೇ ಇಲ್ಲ. ನೋಡಿ, ನಮಗೆ ಯಾವ ಜ್ಞಾನ ಬೇಕೋ ಅದನ್ನ ಪರಿಣಾಮಕಾರಿಯಾಗಿ ಪಡ್ಕೊಳ್ಬೇಕಾಗ್ತದೆ. ಅದು ಇಂಟರ್ನೆಟ್ ಅಲ್ಲಿದೆಯೋ, ಗೂಗಲ್ ಅಲ್ಲಿದೆಯೋ ಅಥವಾ ವ್ಯಕ್ತಿಗಳಲ್ಲಿದೆಯೋ, ಎಲ್ಲೋ ಆಗ್ಲೇಳು, ಅದು ಔಪಚಾರಿಕ ಇರಲಿ ಅನೌಪಚಾರಿಕ ಇರಲಿ, ಶಿಕ್ಷಣವನ್ನು ಪಡ್ಕೊಳ್ಬೇಕು. ನಾವು ಯಾವ ಕ್ಷೇತ್ರದ ಬಗ್ಗೆ ಕೃಷಿ ಮಾಡ್ಲಿಕ್ಕೆ ಹೊರಟಿದ್ವಿ, ಯಾವ ಕ್ಷೇತ್ರದ ಬಗ್ಗೆ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ವಿ, ಅದರ ಸಾಧ್ಯತೆಗಳನ್ನ, ಅನುಕೂಲ ಅನಾನುಕೂಲಗಳನ್ನ, ದುರ್ಬಲತೆಗಳನ್ನ, ಸಬಲತೆಗಳನ್ನ ಎಲ್ಲವನ್ನೂ ಸಹಿತವಾಗಿ ಅಧ್ಯಾಪನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಯಶಸ್ವಿ ಆಗ್ತೀವಿ. ಹಾಗೇನೆ ಅಶಿಸ್ತು, ಇಂಡಿಸಿಪ್ಲಿನ್ ಅಂತ ಕರಿತೀವಿ. ಕೆಲವರಂತೂ ಹೇಳದೆ ಒಂದು ರೀತಿಯಲ್ಲಿ ಅವ್ರ ಊಟ, ವ್ಯವಹಾರ, ನಡವಳಿಕೆ ಎಲ್ಲದರಲ್ಲಿಯೂ ಅಶಿಸ್ತನ್ನ ಕಾಣ್ತೀವಿ. ಹಾಗೆ ನೆಗೆಟಿವ್ ಆಟಿಟ್ಯೂಡ್ ಅನ್ನ ಕಾಣ್ತೀವಿ. ಇವರು ಎಂದೂ ಸಹಿತವಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವು ಸರಿ ಅನಾರೋಗ್ಯದ ಕಾರಣ ಇರ್ತದೆ. ಈ ಅನಾರೋಗ್ಯಕ್ಕೆ ಕಾರಣ ಏನಂತಂದ್ರೆ ಸ್ವನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು. ಕೆಲವು ಸರಿ ಏನ್ ಮಾಡ್ತೀವಿ, ಆಹಾರವನ್ನು ಅತಿಯಾಗಿ ಸೇವಿಸ್ತೀವಿ, ದೋಷಪೂರ್ಣವಾಗಿರ್ತಕ್ಕಂಥ ಯೋಚನಾ ಕ್ರಮ, ಹಾಗೆ ನೆಗೆಟಿವ್ ಯೋಚನೆಗಳು, ಹಾಗೇನೆ ನಮಗೆ ವಿಕಾರದ ಬಗ್ಗೆ ಅತಿಯಾಗಿರ್ತಕ್ಕಂಥ ಆಸಕ್ತಿ, ದೈಹಿಕ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು, ಅಸಮರ್ಪಕವಾಗಿರ್ತಕ್ಕಂತಹ ಉಸಿರಾಟ, ಹೀಗೆ ಹಲವಾರು ಕಾರಣಗಳಿಗೋಸ್ಕರವಾಗಿ ನಾವು ಅನಾರೋಗ್ಯವನ್ನು ಉಂಟು ಮಾಡ್ಕೊಳ್ತೀವಿ. ಅದು ನಮ್ಮ ಯಶಸ್ಸಿನಲ್ಲಿ ಅಡೆತಡೆಗಳು. ಅದನ್ನು ಸರಿಪಡಿಸ್ಕೊಳ್ಬೇಕು ನಾವು. ಬಾಲ್ಯದಲ್ಲಿದ್ದ ಕೆಟ್ಟ ವಾತಾವರಣ ಅಂದ್ರೆ ನಾವು ಬೆಳಿಬೇಕಾದ್ರೆ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಸಂಘ ಇರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬೋದು, ಅಥವಾ ನಮ್ಮ ಪರಿಸರ ಇರ್ಬೋದು, ನೆರೆಹೊರೆಗಿರ್ಬೋದು, ಅಲ್ಲಿ ಒಂದು ರೀತಿಯ ಎಲ್ಲರೂ ಕ್ರಿಮಿನಲ್ಸ್ ಇದ್ರೆ, ಅಪ್ರಾಮಾಣಿಕರಿದ್ರೆ ನಮಗೂ ಅದ್ರ ಪರಿಣಾಮ ಉಂಟಾಗ್ತದೆ ಸ್ನೇಹಿತರೆ. ಕೆಲವು ಏನ್ ಮಾಡ್ತಾರೆ, ಕಾಲಹರಣ, ಟೈಮ್ ಪಾಸಿಂಗ್ ಅಂತ ಹೇಳಿ ಕರಿತೀವಿ. ಒಂದ ಕಡೆ ಮುಂದೂಡ್ತಕ್ಕಂಥ ಒಂದು ಪ್ರವೃತ್ತಿ ಅವರಿಗೆ ಜಾಸ್ತಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಸಮಯದ ಬಗ್ಗೆ ಅವರಿಗೆ ಪರಿಕಲ್ಪನೆ ಇರೋದಿಲ್ಲ, ಅಥವಾ ಸಮಯದ ಮಹತ್ವ ಗೊತ್ತಿಲ್ಲದೆ ಸಮಯವನ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಕೆಲವು ಸರಿ ಏನಾಗುತ್ತೆ, ಛಲದ ಕೊರತೆ. ನಮ್ಮಲ್ಲಿ ಬಹುತೇಕ ಮಂದಿ ಪ್ರಾರಂಭದಲ್ಲಿ ಉತ್ಸಾಹ ತೋರಿಸ್ತಾರೆ, ಆದರೆ ಮುಂದೆ ಹೋದಂತೆ ಅವ್ರಿಗೇನಾದ್ರೂ ಸೋಲಿನ ಸೂಚನೆ ಕಾಣ್ತು ಅಂದ ತಕ್ಷಣ ಅವ್ರೇನ್ ಮಾಡ್ತಾರೆ, ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಹಾಗಾಗಿ ಛಲ, ಸಾಹಸಗಳ ಕೊರತೆ ನಮ್ಗೆ ಎದ್ದು ಕಾಣ್ತದೆ. ಹಾಗೆ ನೆಗೆಟಿವ್ ಆಟಿಟ್ಯೂಡ್ ಅಥವಾ ನೆಗೆಟಿವ್ ಪರ್ಸನಾಲಿಟಿ ಅಂತ ಹೇಳಿ ಕರಿತೀವಿ. ಹಾಗೇನೆ ಈ ನೆಗೆಟಿವ್ ಪರ್ಸನಾಲಿಟಿನೂ ಸಹಿತವಾಗಿ ನಮ್ಮ ಯಶಸ್ಸಿನ ದುರ್ಬಲತೆ. ಹಾಗೇನೆ ಈ ವಿಕಾರಗಳ ಮೇಲೆ ನಿಯಂತ್ರಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಜನರನ್ನ ಕ್ರಿಯಾಶೀಲಗೊಳಿಸಬೇಕು, ಉತ್ತೇಜನಗೊಳಿಸಬೇಕು ಅಂತ ಹೇಳಿದ್ರೆ ನಾವು ಆ ವಿಕಾರಗಳಿಂದ ಹೊರಗಡೆ ಬರಬೇಕು, ಇಂದ್ರಿಯಗಳ ಒಂದು ನಿಯಂತ್ರಣದಿಂದ ಹೊರಗಡೆ ಬರಬೇಕು. ಕೆಲವು ಸರಿ ಏನನ್ನೂ ನೀಡದೆ ಪ್ರತಿಫಲ ಅಪೇಕ್ಷಿಸುವುದು. ಅಂದ್ರೆ ನಾವು ಬೇರೆಯವರಿಂದ ನಾವು ಯಾವುದೇ ಕೊಡುಗೆಯನ್ನು ನೀಡೋದಿಲ್ಲ, ಅಥವಾ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದ್ರೆ ಏನೂ ಮಾಡೋದಿಲ್ಲ. ಆದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್, ನಾವು ಜನರಿಂದ ಬಹಳಷ್ಟು ಆಶಯ ಪಡ್ತೀವಿ ಹೊರತು, ಆದರೆ ನಾವು ಮಾತ್ರ ಸಾಧನೆ ಮಾಡೋದಿಲ್ಲ. ಹಾಗೇನೆ ಒಂದು ನಿರ್ಧಾರ, ಹಾಗೇನೆ ಒಂದು ದೃಢವಾಗಿರ್ತಕ್ಕಂತಹ ನಿರ್ಧಾರ. ಅದೇ ಕೆಲವು ಸರಿ ನಿರ್ಧಾರವನ್ನ ಪದೇ ಪದೇ ಬದಲಾಯಿಸ್ತಾ ಇರ್ತಕ್ಕಂಥದ್ದು, ಅಥವಾ ತಮ್ಮ ನಿರ್ಧಾರಗಳನ್ನ ದುರ್ಬಲತೆಯ ಕಾರಣಕ್ಕೋಸ್ಕರವಾಗಿ ಯೋಚಿಸಿ ಕೂಲಂಕುಷವಾಗಿ ಯೋಚನೆ ಮಾಡಿ ಅಥವಾ
ನಮಗೆ ಮಾಸ್ಟರ್ ಮೈಂಡ್ ಅಥವಾ ನಮಗೆ ಸ್ನೇಹಿತರನ್ನ ಬೇರೆಯವರನ್ನ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾವಾಗ ದೃಢ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ನಾವು ಬಹುಶಃ ಪ್ರಪಾತಕ್ಕೆ ಬಿದ್ದು ಬಿಡ್ತೀವಿ ಸ್ನೇಹಿತರೆ. ಹಾಗೇನೆ ಭಯ, ನಮಗೆ ಮೂಲಭೂತ ಕೆಲವು ಭಯಗಳಿರ್ತದೆ. ನಾನು ಯಶಸ್ಸಾಗ್ತೀನೋ ಇಲ್ವೋ, ಜನ ನನ್ನ ನಂಬ್ತಾರೋ ಇಲ್ವೋ, ಅಥವಾ ನನ್ನ ಜೊತೆಲಿರ್ತಕ್ಕಂಥವ್ರ ಬಗ್ಗೆ, ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಭಯಗಳು ನಮ್ಮನ್ನ ಕಾಣ್ತದೆ. ಹಾಗೇನೆ ಬಹಳ ಸಂಗಾತಿಯ ತಪ್ಪು ಆಯ್ಕೆ ಅಂತೇಳಿ, ಅಂದ್ರೆ ನಮ್ಮ ಸಾಹಸಕ್ಕೆ, ನಮ್ಮ ಛಲಕ್ಕೆ, ನಮ್ಮ ಆಶಯಕ್ಕೆ ಅಥವಾ ನಮ್ಮ ಮನೋಭಾವನೆಗೆ, ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗಿರ್ತಕ್ಕಂಥ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆ ಇರಲಿಲ್ಲ ಅಂತಂದ್ರೆ ಪದೇ ಪದೇ ನಮಗೆ ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳೇ ತಲೆದೋರ್ತಿದ್ರೆ ನಾವೇನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅದು ಸಾಧನೆಯಲ್ಲಿ ಅತಿ ದೊಡ್ಡ ದುರ್ಬಲತೆ ಆಗ್ತದೆ. ಹಾಗೇನೆ ಅತಿ ಜಾಗರೂಕತೆ, ಕೆಲವರು ಏನ್ ಮಾಡ್ತಾರೆ, ಅತಿಯಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಅತಿಯಾಗಿರ್ತಕ್ಕಂಥ ಪ್ರೀತಿಯನ್ನ, ಅತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ಸೋರಿಸ್ತಾರೆ. ಇದು ಒಳ್ಳೇದಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಅತಿಯಾದ ಜಾಗರೂಕತೆಯಿಂದ ಹೊರಗಡೆ ಬರ್ಬೇಕು ಸ್ನೇಹಿತರೆ. ಹಾಗೆ ಕೆಲವು ಸರಿ ಏನ್ ಮಾಡ್ತೀವಿ, ನಮ್ಮ ಬಿಸ್ನೆಸ್ ನಲ್ಲಿ ತಪ್ಪು ಆಯ್ಕೆ, ನಮ್ಮ ಜೊತೆನಲ್ಲಿ ಏನ್ ಸಹಭಾಗಿಗಳಿರ್ತಾರೆ ಅದರಲ್ಲಿ ನಮಗೆ ಗೊತ್ತಿರೋದಿಲ್ಲ. ಕೆಲವು ಸರಿ ಅವರ ಒಂದು ದುರ್ಬಲತೆಗಳು ಅಥವಾ ನಮ್ಮ ಮೇಲೆ ಆಕ್ರಮಣಕಾರಿ ಅಥವಾ ನಮಗೆ ಮೋಸ ಮಾಡತಕ್ಕಂಥವ್ರು ಅನೇಕರು ಇರ್ತಾರೆ, ಅದು ಕಾರಣ ಇರ್ತದೆ. ಕೆಲವು ಸರಿ ಮೂಢನಂಬಿಕೆ ಹಾಗೂ ಪೂರ್ವಗ್ರಹ, ನಮಗೆ ಮೂಢನಂಬಿಕೆ ಬರ ಒಂದು ರೂಪದಲ್ಲಿಲ್ಲ, ಹಲವಾರು ರೂಪಗಳಲ್ಲಿ ನಮ್ಮನ್ನ ಕಾಡ್ತದೆ. ಹಾಗೇನೆ ಯಶಸ್ಸು, ನಾವು ಈ ಮೂಢನಂಬಿಕೆಗಳಿಂದ ಭಯ ಪಡ್ತೀವಿ. ಹಾಗೇನೆ ವೃತ್ತಿಯ ತಪ್ಪು ಆಯ್ಕೆ, ನೋಡಿ ನಮ್ಮ ಹತ್ರ ವಿಶೇಷತೆ ಇರೋದೊಂದು ನಾವು ಆಯ್ಕೆ ಮಾಡ್ಕೊಡೋದು. ನನ್ನ ಇನ್ನರ್ ಸ್ಟ್ರೆಂತ್ ಬೇರೆ, ನನ್ನ ಕ್ರಿಯಾಶೀಲತೆ ಬೇರೆ, ನನ್ನ ಉದ್ಯೋಗ ವ್ಯವಹಾರಗಳು ಬೇರೆ. ಈಗ ತಪ್ಪು ಆಯ್ಕೆಯೂ ಸಹಿತವಾಗಿ ವೃತ್ತಿಯ ನಮಗೆ ಅದು ಕಾರಣ ಇರ್ತದೆ. ಹಾಗೇನೆ ಪ್ರಯತ್ನವನ್ನ ನಾವು ಫೋಕಸಿಂಗ್ ಮಾಡೋದಿಲ್ಲ, ಕೇಂದ್ರೀಕರಿಸೋದಿಲ್ಲ. ಹಾಗೇನೆ ದುಂದುವೆಚ್ಚ, ನಾವು ಸಾಮಾನ್ಯವಾಗಿ ಹಣವನ್ನ ಐಷಾರಾಮಿಗಳಿಗೆ, ಪಾರ್ಟಿಗಳಿಗೆ ಅಥವಾ ದುಂದು ವೆಚ್ಚಕ್ಕೆ ಖರ್ಚು ಮಾಡ್ತೀವಿ. ಮತ್ತು ಇಂಟ್ರೆಸ್ಟ್ ಕೊರತೆ ಅಂದ್ರೆ ಆಸಕ್ತಿ ಕಡಿಮೆ ಇರ್ತದೆ ನಮಗೆ. ಕೆಲವು ಸರಿ ಏನ್ ಮಾಡ್ತೀವಿ, ಅಸಹನೆ, ಇನ್ನೊಬ್ಬರನ್ನ ನೋಡಿ ಸಹಿಸೋದಿಲ್ಲ ಅಥವಾ ನಮ್ಮ ಸಹಪಾಠಿಗಳನ್ನ ನೋಡಿ ಸಹಿಸೋದಿಲ್ಲ, ಅಥವಾ ಧರ್ಮ, ಜನಾಂಗ, ರಾಜಕೀಯ, ಅಭಿಪ್ರಾಯ ಭೇದ, ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಅಸಹನೆಯನ್ನ ವ್ಯಕ್ತಪಡಿಸ್ತಿರ್ತೀವಿ. ಹಾಗೇನೆ ಅಸಂಯಮ ಅಂತ ಹೇಳಿ ಕರೆಯಲಾಗ್ತದೆ, ಅಂದ್ರೆ ಸಂಯಮ ಇಲ್ಲದೆ ಇರ್ತಕ್ಕಂಥದ್ದು. ಈಗ ನಾವು ಅನೇಕ ರೀತಿಯಾಗಿ ಅನೇಕ ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ನಮಗೆ ಇರ್ತದೆ. ಆದರೆ ನಾವು ಆಹಾರ ಸೇವನೆಯಲ್ಲಿ ನಿಯಂತ್ರಣ ಇರಬೇಕು. ಯಾವುದೇ ಕುಡಿತ ಅಥವಾ ವಿಕಾರಗಳಲ್ಲಿ ಹೋಗದೆ ಇರತಕ್ಕಂಥದ್ದು, ಅಂದ್ರೆ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗೇನೆ ಕೆಲವು ಸರಿನ ನಾವು ಸಹಕಾರ ಕೊಡೋದಿಲ್ಲ, ಅಸಹಕಾರವನ್ನು ಮಾಡ್ತೀವಿ. ಅಸಹಕಾರವನ್ನು ಮಾಡಿ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಂಡು, ಸಂಘರ್ಷಗಳನ್ನ ಮಾಡಿಕೊಂಡು ನಮ್ಮ ಉದ್ಯೋಗವನ್ನೇ ಕಳ್ಕೊಂಡ್ಬಿಡ್ತೀವಿ. ಹಾಗೆ ಸ್ವಪ್ರಯತ್ನದಿಂದ ಗಳಿಸುವ ಅಧಿಕಾರವನ್ನು, ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಪುಕ್ಸಟೆ ಬರಬೇಕು ಅಧಿಕಾರ ಅಂತ ಕರಿತೀವಿ, ಪಿತ್ರಾರ್ಜಿತವಾಗಿಯೋ ಅಥವಾ ಇನ್ನೇನೋ ಯಾರ ಕರೆದು ನಮ್ಗೆ ಅಧಿಕಾರ ಕೊಡಬೇಕು ಅಂತ ಇಲ್ಲ. ನಾವು ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು, ಕಷ್ಟಪಡಬೇಕು, ದುಡಿಬೇಕು, ಕೃಷಿ ಮಾಡಬೇಕು, ಸ್ವಪ್ರಯತ್ನದಿಂದ ಅಧಿಕಾರ ಗಳಿಸಬೇಕೇ ಹೊರತು ಬೇರೆ ಅಡ್ಡದಾರಿಗಳಿರ್ಬೋದು ಅಥವಾ ಶಾರ್ಟ್ ಕಟ್ಗಳಿರ್ಬೋದು ಅದರಿಂದ ಪಡೆದ್ರೆ ನಾವು ಯಶಸ್ಸನ್ನು ಪಡೆಯೋದಿಲ್ಲ. ಮತ್ತು ಅಪ್ರಾಮಾಣಿಕತೆ, ಬಿಸ್ನೆಸ್ ಅಲ್ಲಿ ಅಥವಾ ಯಶಸ್ಸಿನಲ್ಲಿ ಪ್ರಾಮಾಣಿಕತೆ ಬಹಳಷ್ಟು ಮುಖ್ಯ. ಕೆಲವು ಸರಿ ನಮಗೆ ದುರಭಿಮಾನ, ಸ್ವಾರ್ಥ, ದುರಹಂಕಾರ, ಈ ದುರ್ಗುಣಗಳು ನಮ್ಮ ಸಮೀಪನೂ ಬರದಂತೆ ಯೋಚನೆ ಮಾಡಬೇಕು. ಹಾಗೇನೆ ನಾವು ಪ್ಲಾನ್ಡ್ ಆಗಿ ಆಲೋಚನೆ ಮಾಡೋದಿಲ್ಲ, ಒಂಥರ ಎಪಜಾರ್ಡ್ ಆಗಿ ಆಲೋಚನೆ ಮಾಡ್ತೀವಿ. ಹಾಗೇನೆ ನಮ್ ಕೆಲವು ಸರಿ ನಮಗೆ ಬಂಡವಾಳದ ಕೊರತೆನೂ ನಮಗೆ ಕಾಣ್ತದೆ. ಹೀಗೆ ಸ್ನೇಹಿತರೆ, ನಮ್ಮ ಹತ್ರ ಬಹಳಷ್ಟು ದುರ್ಬಲತೆಗಳಿರ್ತದೆ. ಆ ದುರ್ಬಲತೆಗಳಿಂದ ಹೊರಗಡೆ ಬಂದು ನಾವು ಯಶಸ್ಸನ್ನು ಸಾಧಿಸಬೇಕೇ ಹೊರತು ಆ ದುರ್ಬಲತೆಗಳನ್ನು ಮೆಟ್ಟಿ ನಿಲ್ಲಿಲ್ಲ ಅಂತಂದ್ರೆ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ನಮಗೆ ಆ ವೈಫಲ್ಯಗೆ ಕಾರಣಗಳನ್ನ ನಾವು ಈಗಾಗಲೇ ಚಿಂತನೆ ಮಾಡಿ, ಕೆಲಸ ಅನುಕೂಲಕರ ಆಗಿರೋದಿಲ್ಲ, ಕೆಲವು ಅನುವಂಶ ಹಿನ್ನೆಲೆ, ನಮ್ಮ ದುರ್ಬಲತೆಗಳು, ಕಿವುಡು, ಮೂಗು, ಕುಂಟು ಏನೋ ಆಗಿ ಹುಡ್ತೀವಿ, ಅದು ದುರ್ಬಲತೆ. ಆದರೆ ನಾವು ಬೇರೆಯವರ ಸಹಕಾರ ಬದುಕಿನಲ್ಲಿ ದೃಢವಾದ ಗುರಿ ಇಲ್ಲದೆ ಇರತಕ್ಕಂಥದ್ದು, ಮಹತ್ವಾಕಾಂಕ್ಷೆಯ ಕೊರತೆ, ಶಿಕ್ಷಣದ ಕೊರತೆ, ಅಶಿಸ್ತು, ಅನಾರೋಗ್ಯ, ಹಾಗೆ ಬಾಲ್ಯದಲ್ಲಿ ನಾವು ಕೆಟ್ಟ ವಾತಾವರಣದಲ್ಲಿ ಬೆಳೀತಕ್ಕಂಥದ್ದು, ಸಮಯವನ್ನು ವ್ಯರ್ಥವಾಗಿ ಮತ್ತು ಮುಂದೂಡ್ತಕ್ಕಂಥದ್ದು, ನಮಗೆ ಯಾವುದೇ ಸಮಸ್ಯೆಗಳು ಬಂದಾಗ ಛಲ, ಸಾಹಸದ ಕೊರತೆ ಇರತಕ್ಕಂಥದ್ದು, ಹಾಗೇನೆ ಪ್ರತಿಯೊಂದಕ್ಕೂ ನೆಗೆಟಿವ್ ಆಲ್ಟಿಟ್ಯೂಡ್ ನಾವು ಬೆಳೆಸ್ಕೊಳ್ತಕ್ಕಂಥದ್ದು, ವಿಕಾರಗಳ ಮೇಲೆ ನಿಯಂತ್ರಣ ಮತ್ತು ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು, ನಾವು ಪ್ರತಿಫಲಾಪೇಕ್ಷೆಯನ್ನ ಪಡ್ತೀವಿ ಹೊರತು ನಾವೇನನ್ನು ಅವರಿಗೆ ಕೊಡೋದಿಲ್ಲ. ಹಾಗೇನೆ ದೃಢವಾದ ನಿರ್ಧಾರದ ಕೊರತೆ, ನಾವು ವಿ ಆರ್ ನಾಟ್ ಟೇಕಿಂಗ್ ದ ಡಿಸಿಷನ್, ಒಂದು ದೃಢವಾಗಿರ್ತಕ್ಕ. ಅದೇ ಭಯಗಳು, ಬಾಳ ಸಂಗಾತಿಯ ತಪ್ಪು ಆಯ್ಕೆ, ಅತಿಯಾದ ಜಾಗರೂಕತೆ, ಬಿಸ್ನೆಸ್ ನಲ್ಲಿ ನಮ್ಮ ಸಹಪಾಠಿಗಳನ್ನ ತಪ್ಪಾಗಿ
ಆಯ್ಕೆ ಮಾಡ್ಕೊಳ್ಳೋದು, ಮೂಢನಂಬಿಕೆ, ಪೂರ್ವಗ್ರಹ, ವೃತ್ತಿಯ ತಪ್ಪು ಆಯ್ಕೆ ಅಂದ್ರೆ ನಮ್ಮ ಹತ್ರ ಇರೋದೊಂದು ಇನ್ನಷ್ಟು ಅಂತ ಇನ್ನೊಂದನ್ನ ಆಯ್ಕೆ ಮಾಡ್ಕೊಳ್ತೀವಿ. ಪ್ರಯತ್ನವನ್ನ ಫೋಕಸಿಂಗ್ ಮಾಡೋದಿಲ್ಲ, ದುಂದು ವೆಚ್ಚ, ಆಸಕ್ತಿಯ ಕೊರತೆ, ಕೆಲಸ ಅಸಹನೆ, ಅಸಂಯಮ ಅಂದ್ರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು, ಹಾಗೆ ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥ ದುರಭಿಮಾನ, ಸ್ವಾರ್ಥ, ನಾವು ಸರಿಯಾಗಿ ಪ್ಲಾನ್ಡ್ ಆಗಿ ಯೋಚಿಸದೇ ಇರತಕ್ಕ, ಹೀಗೆ ನಮ್ಮ ಜೀವನದಲ್ಲಿ ನಾವು ಇವುಗಳೆಲ್ಲವನ್ನೂ ಮೆಟ್ಟಿ ನಿಂತ್ರೆ ಬಹುಶಃ ನಾವು ಯಶಸ್ವಿ ನಾಯಕರಾಗ್ತೀವಿ ಅಂತೇಳಿ ನಾನು ಸಹಿತ ಭಾವಿಸ್ತೇನೆ. ಅಂದ್ರೆ ನಾವು ಅಯಶಸ್ವಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ದುರ್ಬಲತೆಗಳನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ನಿಮ್ಮಲ್ಲಿ ಯಾವುದೇ ದುರ್ಬಲತೆಗಳಿದ್ರೆ ಅದನ್ನ ಮೆಟ್ಟಿ ನಿಂತು ಅದನ್ನ ನಮ್ಮಿಂದ ದೂರ ಆಗಿ ನಾವು ಸಮರ್ಥರು, ಸಬಲರು, ಹಾಗೇನೆ ಮಹತ್ವಾಕಾಂಕ್ಷಿಗಳು, ಒಳ್ಳೆಯ ದೃಢ ನಿರ್ಧಾರವನ್ನು ಹೊಂದತಕ್ಕಂಥ ವ್ಯಕ್ತಿಗಳಾಗೋಣ. ನಿಮ್ಗೆ ಯಶಸ್ಸಾಗ್ಲಿ ಸ್ನೇಹಿತರೆ, ಒಳ್ಳೆದಾಗ್ಲಿ ಸ್ನೇಹಿತರೆ.